ಇಂಡಸ್ಟ್ರಿಯಲ್ಲಿ ರಿಯಲಿಸ್ಟಿಕ್ ಸಿನಿಮಾ ಅಂತಂದ್ರೆ ಇವರ ಹೆಸರು ಮೊದಲ ಪಂಕ್ತಿಯಲ್ಲಿ ನಿಲ್ಲುತ್ತೆ. ಅದರ ಜೊತೆಗೆ ಇಂಡಸ್ಟ್ರಿಯ ಡೆಡ್ಲಿಯೆಸ್ಟ್ ಡೈರೆಕ್ಟರ್ ಕೂಡ ಹೌದು. ಇಷ್ಟರಲ್ಲೇ ಗೊತ್ತಾಗಿರುತ್ತೆ ಯಾರು ಅಂತ. ನಮ್ಮ ಡೆಡ್ಲಿ ಸೋಮ ಕರ್ತೃ ರವಿ ಶ್ರೀವಾತ್ಸ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಸೊ ಅಗೇನ್ ಒಂದೊಳ್ಳೆ ಕಂಟೆಂಟ್ ಜೊತೆಗೆ ಜನರೆದುರು ಬರ್ತಾ ಇದ್ದೀರಿ. ಈ ತರ ಶೂಟಿಂಗ್ ಲೊಕೇಶನ್ ಅಲ್ಲಿ ನೋಡೋದೇ ಒಂದು ಖುಷಿ ವಿಚಾರ. ಸೊ ಡೆಡ್ಲಿ ಸೋಮ ಭಾಗ 2, ಮೊದಲು ಡೆಡ್ಲಿ 3 ಅಂತ ಇಟ್ಟಿದ್ರಿ, ಈಗ ಡೆಡ್ಲಿ ಸೋಮ ಭಾಗ 2 ಆಗಿ ಬರ್ತಿದ್ರಿ. ಕಾರಣ ಏನು ಅಂತ? ಒಂದು 3 years ಆಫ್ ಗ್ಯಾಪ್ ಆಯಿತು. ಇದು ನಾನು ಶುರು ಮಾಡಿದಾಗ ಡೆಡ್ಲಿ 3 ಅಂತಲೇ ಇಟ್ಕೊಂಡಿದ್ದೆ. ಈ 3 years ಆಫ್ ಗ್ಯಾಪಲ್ಲಿ ಏನಾಗೋಯ್ತು, ಸಿಕ್ಕವರೆಲ್ಲ ಡೆಡ್ಲಿ ಡೆಡ್ಲಿ ಅನ್ನೋ ಹೆಸರು 3-4 ಟೈಟ್ಲ್ ರಿಜಿಸ್ಟರ್ ಮಾಡಿಸ್ಬಿಟ್ರು. ಚೇಂಬರಲ್ಲೂ ಅದನ್ನು ತಡೆಯುವಂಥ ಒಂದು ಶಕ್ತಿ ಯಾರೂ ಅದನ್ನು ಇಟ್ಕೊಂಡಿಲ್ಲ. ಸೊ ಕ್ರಿಯೇಟಿವ್ ಆಸ್ಪೆಕ್ಟ್ ಅಫ್ಕೋರ್ಸ್ ಅದೊಂದು ಹೇಳ್ತಾರೆ, ಯಾರು ಬಂದರೂ ನಾವು ಅದು ತೆರೆದ ದೇವಾಲಯ, ನಾವು ಅವ್ರಿಗೆ ನ್ಯಾಯ ಕೊಡಬೇಕು. ಸರಿ, ಅದಷ್ಟು ಯೋಚಿಸಿದಾಗ ನನಗನ್ಸಿದ್ದೇನು ಅಂತಂದರೆ, ಎನಿ ಹೌ ಆಡಿಯನ್ಸ್ಗೆ ಡೆಡ್ಲಿ ಸೋಮ ಅನ್ನೋದು ತುಂಬ ಒಂದು ಖುಷಿ ಕೊಟ್ಟಂತಹ ಒಂದು ವಿಚಾರ. ಅವ್ರ ಮನಸ್ಸಿನಲ್ಲಿ ಇವತ್ತು ಆಳವಾಗಿ ಬೇರೂರುವಂಥ ಒಂದು ಸಿನಿಮಾ. ಅಲ್ಲಿಂದನೇ ನಾನು ಸಿನಿಮಾ ಕಥೆಯನ್ನು ಸ್ಟಾರ್ಟ್ ಮಾಡ್ತಿರ್ಬೇಕಾದ್ರೆ ವೈ ನಾಟ್ ಐ ಆಮ್ ಸೇಯಿಂಗ್ ಡೆಡ್ಲಿ 3, ಡೆಡ್ಲಿ 4 ಈ ಥರ ಎಲ್ಲ ಹೇಳಿದೆ. ಡೆಡ್ಲಿ ಸೋಮ ಅಂತಲೇ ಕ್ಲೀನಾಗಿ ಮೆನ್ಷನ್ ಮಾಡಿ, ಪಾರ್ಟ್ 2 ಅಂತ ಯಾಕೆ ಇಡಬಾರ್ದು ಅಂತ ಹೇಳಿ. ಅಫ್ಕೋರ್ಸ್ ಏನೂ ಹೇಳಿರಲಿಲ್ಲ. ಇವತ್ತು ನೀವು ಯಾವಾಗ ರವಿ ದಿಸ್ ದ ಆ್ಯಪ್ ಟೈಮ್ ಯು ಕಮ್ ಔಟ್ ಆಫ್ ದ ಇದು ಅಂತಂದ್ರು, ನಾನು ಚಲೋ ಒಂದು ಪ್ರೆಸ್ ಮೀಟ್ ಮಾಡಿ ಎಲ್ಲರ ಮುಂದೆ ಆ ಒಂದು ಪೋಸ್ಟನ್ನ ರಿವೀಲ್ ಮಾಡಿ ಎಲ್ಲ ಮಾಡಿದೆ. ಇವತ್ತಿನ ಕಾಲದಲ್ಲಿ ನಿಮಗೆ ಗೊತ್ತಲ್ಲ ಸರ್, ಮೋರ್ ಮುಚ್ಚಿಟ್ಟು ಏನೂ ಆಗ್ತಾ ಇಲ್ಲ. ಇಟ್ ಇಸ್ ಜಸ್ಟ್ ಬಿಕಮಿಂಗ್ ಲೈಕ್ ಎ ಸೋಡಾ ಬಾಟಲ್, ಪುಸ್ ಅಂತ ಹೊಡೆದ್ಬಿಡ್ತಾರೆ. ಅದ್ರ ಬದಲು ಲೆಟ್ ದಮ್ ಫೀಲ್, ಓ ಈ ಥರದೊಂದು ಸಿನಿಮಾ ಬರ್ತಿದೆ ಅಂತ ನಿಧಾನವಾಗಿ ಗೊತ್ತಾಗಿ ಅವರು ಒಂದು ಮನವರಿಕೆ ಮಾಡ್ಕೊಳ್ಳಿ ಅಂತ ಹೇಳಿ, ನಿಮ್ಮ ಒಂದು ಆಸೆಯ ಪ್ರಕಾರನೇ ನಾನು ಇವತ್ತು ಒಪ್ಕೊಂಡು ದಟ್ ಐ ರಿವೀಲ್ಡ್ ದಟ್ ಡೆಡ್ಲಿ ಸೋಮ ಪಾರ್ಟ್ 2 ಇಟ್ ಇಸ್ ಕಮಿಂಗ್. ಸರ್, ಡೆಡ್ಲಿ ಸೋಮ ಮೊದಲ ಭಾಗ ಅಂದ್ರೆ ನೈಜ ಘಟನೆ ಅಥವಾ ವ್ಯಕ್ತಿಯ ವಿಚಾರವನ್ನು ಇಟ್ಕೊಂಡು ಮಾಡಿದಂಥ ಸಿನಿಮಾ. ಭಾಗ 2ರಲ್ಲಿ ನೋಡಿದ್ರೆ ಸಾಕಷ್ಟು ವಿಚಾರಗಳು ಬೇರೆ ಬೇರೆನೇ ಇದೆ. ಯಾಕಂದ್ರೆ 2 ಶೇಡ್ನಲ್ಲಿ ಕಾಣಿಸ್ಕೊತಿದ್ದಾರೆ. ಸೊ ಸಿನಿಮಾಟಿಕ್ ಲಿಬರ್ಟಿ ತಗೊಂಡು ಒಂದಷ್ಟು ಪಾತ್ರನ ಬೇರೆ ತರ ಬದಲಾಯಿಸಿದ್ದಾರೆ ಈ ಸಿನಿಮಾದಲ್ಲಿ. ಖಂಡಿತ ಇಟ್ ಇಸ್ ಅ ಫಿಕ್ಷನ್ ಅಂತಾನೆ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಸೋಮ ಮುಗ್ದೋದ್ ಕತೆ. ಸೋಮನನ್ನ ಯಾವಾಗ ನಾವು ಎನ್ಕೌಂಟರ್ ಮಾಡಿದ್ವೋ ಅಲ್ಲೇ ರಿಯಲಿಸ್ಟಿಕ್ ಅನ್ನೋದು ಒಂದು ಹೆಸರೇನಿದೆ, ಅದು ಮುಗ್ದೋಯ್ತು. ಇನ್ನು ನಾನು ಏನೇ ಆಡಿಯನ್ಸ್ ಹೇಳಿದ್ರು ಅವ್ರು ನಂಬಲ್ಲ. ಬಿಕಾಸ್ ದೇ ನೋ ವಾಟ್ ಈಸ್ ಸೋಮಸ್ ಫ್ಯಾಮಿಲಿ, ವಾಟ್ ಈಸ್ ಸೋಮಸ್ ಇದೇನಿತ್ತು ಲೆಗಸಿ, ಅವ್ರದ್ದು ಏನೇನಿದೆ, ತಂದೆ ತಾಯಿ ಎಲ್ಲವೂ ಎಂಡ್ ಆಗೋಯ್ತು. ಈಗ ನಾನೇ ಏನೋ ಹೇಳ್ತದೆ ಅಂದರೆ, ಸಿನಿಮ್ಯಾಟಿಕ್ ಆಗಿ ಇವನೇನೋ ಮಾಡ್ಕೊಂಬರ್ತೇನೆ. ನಾವು ವೆಡಸ್ ಆಡಿಯನ್ಸ್ ವೆರಿ ಮಚ್ ಶಾರ್ಪ್. ನಾನು ಅಲ್ಲಿದ್ದರೆ ಅವ್ರು ಆಲ್ರೆಡಿ ಅಲ್ಲಿರ್ತಾರೆ. ನಾನು ಓಂಕಾರ ಬರೀತಿದ್ರೆ ಅವ್ರು ಕ್ಲೈಮ್ಯಾಕ್ಸಲ್ಲಿ ಇರ್ತಾರೆ. ಇವತ್ತು ಆ ಸ್ಪೀಡಲ್ಲಿ ಇದ್ದಾರೆ ಅವ್ರಿಗೆ. ಸೊ ಐ ಥಾಟ್ ಬೇಡ, ಕ್ಲೀನಾಗಿ ಹಿಂಗೆ ಮಾಡಿ ಇದಕ್ಕೆ ಒಂದು ಕತೆಗೆ ಏನು ಕಟ್ಕೊಡ್ಬೇಕು. ಸೋಮ ಯಾವ ರೀತಿ ಸತ್ತ, ಎನ್ಕೌಂಟರ್ ಸತ್ತ, ಯಾರಿಂದ ಸತ್ತ, ಪೊಲೀಸ್ ಆಫೀಸರ್ಸಿಂದ ಸತ್ತ. ಸೊ ಲೆಟ್ ಮೀ ಡೀಲ್ ವಿತ್ ದಿಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ಒನ್ಸ್ ಅಗೇನ್ ಅಂತ ಹೇಳಿ, ಸಿಸ್ಟಮ್, ಅಂಡರ್ ವರ್ಲ್ಡ್ ಆ್ಯಂಡ್ ಪಾಲಿಟಿಕ್ಸ್ ಈ ಮೂರನ್ನು ಇಟ್ಕೊಂಡು ಐ ಜಸ್ಟ್ ಒಂದು ಕಥೆಯನ್ನು ಹೇಳ್ಕೊಂಡೆ ಅಷ್ಟೇ. ಎಲ್ಲ ಒಂದ್ ಕಡೆ ಕತೆ ವಿಚಾರದಲ್ಲಿ ಬಿಗ್ಗೆಸ್ಟ್ ಕ್ರಾಸ್ ಓವರ್ ಅಂತಾನೆ ಹೇಳ್ಬೋದು. ಒಂದ್ ಕಡೆ ಡೆಡ್ಲಿ ಸೋಮ ಅಂದ್ರೆ ಇನ್ನೊಂದು ದಾಸ ಇದೆ. ಸೊ ಎರಡಕ್ಕೆ ಯಾವ ರೀತಿ ಆ ಪಾತ್ರದ ಇದೆಯಲ್ಲ ಸರ್, ಈ ದರ್ಶನ್ ಅವರಿಗೆ ಟ್ರಿಬ್ಯೂಟ್ ಮಾಡ್ತಿರೋಂಥ ಸಿನಿಮಾ ಅಂತ ಮೊದಲೇ ಹೇಳಿದ್ರೆ, ಈ ದಾಸ, ದರ್ಶನ್ ಮತ್ತೆ ಡೆಡ್ಲಿ ಸೋಮ ಈ 3 ಪಾತ್ರಗಳು ಇರುವಂತ ಒಂದು ಕತೆ ವಿಚಾರ. ಏನಾಗುತ್ತೆ ಅಂತಂದ್ರೆ, ಸಾಮಾನ್ಯವಾಗಿ ಒಬ್ಬ ರೌಡಿ ಮಗ ಬರ್ತಾ ಇದ್ದಾನೆ ಅಂದ ತಕ್ಷಣನೇ ಏನೋ ಒಂದನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಆಡಿಯನ್ಸ್. ಅಂದ್ರೆ ಯಾವ ಥರದ್ರಲ್ಲಿ ಹೆಸರಿರುತ್ತೆ ಏನು. ನನಗೆ ಏನಾಯ್ತು, ದೀಕ್ಷಿತ್ ಇಸ್ ಜಸ್ಟ್ ಅ ಗಿಫ್ಟ್ ಫಾರ್ ಮಿ, ಅದೇ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್. ಆ ಹುಡುಗ ನನ್ನ ಮುಂದೆ ಟೈಗರ್ ಗಲ್ಲಿ ಬಂದು ನಿಂತಾಗ ಓಕೆ ಒಂದು ಲೆಕ್ಕದಲ್ಲಿ ಇದ್ದ. ಬಟ್ ಅವ್ನು ಬೆಳೀತಾ ಅವನು ಹೀಸ್ ಅರೌಂಡ್ 6.1 ಆರ್ ಸಮಥಿಂಗ್. ಹೀಸ್ ಅ ರೆಪ್ಲಿಕಾ ಆಫ್, ನಾನು ಈಸಿಯಾಗಿ ಹೇಳ್ತೀನಿ, ದರ್ಶನ್ ಸರ್. ಅಂದರೆ ಅವನ ಆ ನಡೆ, ಆ ನುಡಿ, ಆ ಹೈಟು, ಆ ಪರ್ಸ್ನಾಲಿಟಿ ಇದೆಯಲ್ಲ, ಅದು ಕೆಲವಷ್ಟು ಜನರಿಗೆ ಮಾತ್ರ ಅದು ದೇವರು ವರವಾಗಿ ಕೊಡ್ತಾರೆ. ಆ ವರವಾಗಿ ಕೊಟ್ಟರು ಕೂಡ ಅದನ್ನು ಅವರು ವರವಾಗಿ ಅದನ್ನು ಚೆನ್ನಾಗಿ ಅಳವಡಿಸ್ಕೊಂಡು ಅದನ್ನು ಉಪಯೋಗಿಸ್ಕೊಂಡು ಅದನ್ನು ಭದ್ರವಾಗಿ ಊರಿ ತಮ್ಮ ಕಾಲನ್ನ ನಿಲ್ಲಬೇಕು. ಅದನ್ನು ಈ ಹುಡುಗ ಖಂಡಿತವಾಗ್ಲೂ ಅಣ್ಣಪ್ಪ, ನಾ ಸೇ ಹಿ ಈಸ್ ಗೋಯಿಂಗ್ ಟು ಡೂ ಸಮಥಿಂಗ್ ಆ್ಯಂಡ್ ಅವನಲ್ಲಿ ಆ ಸ್ಪಾರ್ಕ್ ಇದೆ. ಆ ಒಂದು ಎಮೋಷ್ನಲ್ ಅಲ್ಲಿ ಏನೆಲ್ಲ ಮಾಡ್ಬೋದು. ಒಂದು ಸೋಮನ ಮಗನಾಗಿ ತುಂಬ ಚೆನ್ನಾಗಿ ಅದನ್ನು ಚೆನ್ನಾಗಿ ತೊಗೊಂಡ್ಬಂದಿದ್ದಾನೆ. ಇನ್ನು ಮುಗೀತು, ಅವನ ಕರ್ತವ್ಯ ಮುಗೀತು, ಇನ್ನು ನನ್ನ ಕರ್ತವ್ಯ ಸ್ಟಾರ್ಟ್ ಆಗುತ್ತೆ. ಆ ಪಾತ್ರ, ದಾಸನ ಪಾತ್ರ ಮಾಡಬೇಕಾದ್ರೆ ಅವ್ನು ನಡ್ಕೊಂಬರ್ತಾ ಇದ್ದಿದ್ದಂತಹ ನಡೆ, ಆ ನುಡಿ ಎಲ್ಲ ನೋಡಿ ನಂಗೆಲ್ಲೋ ಗೊತ್ತಿಲ್ದಂಗೆ ಓಕೆ ದಾಸ ಅಂತ ನೇಮ್ ಮಾಡೋಣ. ಬಿಕಾಸ್ ಅವ್ನಿಗೆ ಆ ಗೆಟಪ್ ಬೇರೆ ಎಲ್ಲ ಬೇರೆನೇ ಮಾಡಿದ್ದೀವಿ ಅವ್ನಿಗೆ. ಸೊ ಲಾಂಗ್ ಹೇರ್ಸು, ಅವ್ನ ಸ್ಟೈಲು, ಅವನು ಬೂಟು, ಅವ್ನ ಜೀನು, ಈ ಥರದ್ದೆಲ್ಲ ಅವ್ನು ಬೇರೆ ಮಾಡಿದ್ವಿ. ಈಗ ದರ್ಶನ್ ಅಂತ ಬಂದಾಗ ಈ ಹುಡುಗನ ಒಂದು ಪಾತ್ರ ಬೇರೆ ಮಾಡಬೇಕಾಗಿತ್ತು. ವೈ ದರ್ಶನ್ ಅಂತ ನೀವೇನಾದ್ರು ಕೇಳಕ್ಕೆ ಹೋಯ್ತು ಅಂತಂದರೆ, ಆಲ್ ಡೈರೆಕ್ಟರ್ಸ್ ದೇ ಹ್ಯಾವ್ ಎನ್ ಸ್ಮಾಲ್ ಇನ್ಸ್ಪಿರೇಷನ್. ಒಂದೊಂದ್ಸತಿ ಏನಾಗೋದು, ರಾಜ್ ಅಂತ ಇಡೋರು ಆಗಿನ ಕಾಲದಲ್ಲಿ. ಅದು ಬರ್ತಾ ವಿಷ್ಣು ಅಂತ ಇಡೋರು. ಯಾಕೆ ನಮ್ಮ ಸುದೀಪ್ ಸರ್ ವಿಷ್ಣುವರ್ಧನ ಅಂತ ಇಟ್ಕೊಂಡ್ರು. ಸೊ ಏನು ಅಂತಂದರೆ, ಇಟ್ಸ್ ಎನ್ ಗೊತ್ತಿಲ್ದಂಗೆ ನಮಗೆ ಆ ಹೀರೋಸ್ಗಳು ನಮಗೆ ಕಾಡಿದ್ದಾರೆ, ನಮಗೆ ಅವರ ಒಂದು ವಿಷಯಗಳು ನಮಗೆ ಗೊತ್ತಾಗಿದ್ದಾವೆ. ಅದನ್ನು ಇಟ್ಕೊಂಡೇ ನಾವು ಸಿನಿಮಾಗೆ ಅಂತ ಬಂದಾಗ ಒಂದೊಂದು ಪಾತ್ರಕ್ಕೆ ಒಂದು ಹೆಸರು ಬೇಕು ಅಂದಾಗ ಲೆಟ್ ಮೀ ನೇಮ್ ಎಸ್ ದರ್ಶನ್. ಅಲ್ಲಿ ದಾಸ ಇದ್ದಾನೆ, ಇಲ್ಲಿ ದರ್ಶನ್ ಇರಲಿ
ಬ್ಯಾಕ್ ಡ್ರಾಪ್ ಅಲ್ಲಿ ಒಂದು ಸೋಮ ಅಂತಿದ್ದಾನೆ, ಆ ಥರದೆಲ್ಲ ಡಿಫ್ರೆಂಟ್ ಥಾಟ್ ಬಂತು. ಲೆಟ್ ಮೀ ಟ್ರೈ ವಿತ್ ದಿಸ್ ಅನ್ನೋದು ಬಂತು ಅಷ್ಟೇ. ಮೊದಲೇ ಮಾತಾಡ್ತಾ ಹೇಳ್ತಾ ಇದ್ರಿ ಸರ್, ಅಂದ್ರೆ ಈ ಜನರೇಷನ್ಗೆ ಕಾಕಿ ಅಂದ್ರೆ ಅಥವಾ ಪೊಲೀಸ್ ಅಂದ್ರೆ ನೆನಪಾಗುವ ಒಂದಷ್ಟು ಹೀರೋಗಳ ಮುಖ ಅಂದ್ರೆ ಅದು ದರ್ಶನ್ ಅವರು ಈ ಜನರೇಷನ್ ದೊಡ್ಡ ಹೊರಗ್ ನಿಂತಿರುವಂತ ನಟ ಅಂತ. ಸೊ ಈ ನೆರಳು ದರ್ಶನ್ ಅನ್ನೋ ಪಾತ್ರ, ಅವರ ವ್ಯಕ್ತಿತ್ವದ ನೆರಳು ಈ ಸಿನಿಮಾದಲ್ಲೂ ಕಾಣಿಸ್ಕೊಳ್ಳುತ್ತಾ? ಖಂಡಿತವಾಗ್ಲೂ ನಿಮ್ಗೆಲ್ಲ ಒಂದು ಶೇಡ್ ಕಂಡೇ ಕಾಣುತ್ತೆ. ನಮಗೆಲ್ಲ ಆಗಿನ ಕಾಲದಲ್ಲಿ ನಮ್ಗೆ ಇದ್ದಿದ್ದು ಯಾರು ಅಂತಂದ್ರೆ ಇಟ್ ವಾಸ್ ದೇವರಾಜ್ ಸರ್. ಸುಮ್ಮನೆ ದೇವರಾಜ ಬರೋದು ಏನಾದ್ರು ಮಾತಾಡ್ತಾನೆ, ಕರ್ತವ್ಯದ ಕರ್ಮಚಾರಿಗಳು ತೊಟ್ಟಂತ ಈ ಪವಿತ್ರವಾದ ಕಾಕಿಗೆ ಗೂಂಡಗಳು ಗಾದಿ ತೊಟ್ಟಂತ ರಾಜಕಾರಣಿಗಳ ಕಣ್ಬಿದ ಮೇಲೆ ಸಾರ್ವಜನಿಕರ ಕಣ್ಣಲ್ಲಿ ಕಾಲ್ ಕಸಕ್ಕಿಂತ ಕೀಳಾಗೋಯ್ತು ಈ ಕಾಕಿ ಯಾಕೆ ಸಾರ್ ಅಂದ್ರೆ ನಡುಗ್ ಬಿಡ್ತಾ ಇದ್ವಿ ನಾವೆಲ್ಲ. ಹರಿಶ್ಚಂದ್ರ ಘಾಟ್ಗೆ ಹಣ ಹೊಂದಿಲ್ವಂತೆ ಬರ್ತ್ಯಾ ಅಂತ ಕೆ ವಿ ರಾಜು ಬರೆದಂತಹ ಸಾಲುಗಳನ್ನ ದೇವರಾಜ್ ಬಾಯಿನಲ್ಲಿ ಕೇಳಿದ್ರೆ ನಡುಗ್ತಾ ಇದ್ವಿ. ಸೊ ಆ ಪರಂಪರೆಯನ್ನ ಸಾಯಿ ಕುಮಾರ್ ಬೇರೆ ತರ ತಗೊಂಡೋದ್ರು. ಹಿರಿ ನಂದಿನಿ ನಂದಿತ ಮೇದಿನಿ ಅವ್ರು ರಿದಮಿಕ್ ಆಗಿ ತಗೊಳಕ್ ಶುರು ಮಾಡಿದ್ರು. ಇದೆರಡು ಆದ್ಮೇಲೆ ಸಮ್ವೇ ವಿ ಸ್ಟಾರ್ಟೆಡ್ ಲೂಸಿಂಗ್ ದಟ್. ಡಿಪಾರ್ಟ್ಮೆಂಟ್ ಅಂದಿದ ತಕ್ಷಣನೇ ಎಲ್ಲೋ ಒಂದ್ ಕಡೆ ಸುದೀಪ್ ಸರ್ ವಾಸ್ ದ, ಬಟ್ ಸುದೀಪ್ ಸರ್ ಸ್ಟಾರ್ಟೆಡ್ ಇನ್ವೆಂಟಿಂಗ್ ಲಾಟ್ ಆಫ್ ಕ್ಯಾರೆಕ್ಟರ್ಸ್. ಅವ್ರು ಒಂದ್ರ ಹಿಂದೆ ಹೋಗ್ಲಿಲ್ಲ, ಅವರು ಕೆಂಪೇಗೌಡ. ಬಟ್ ದರ್ಶನ್ ಸರ್ ಏನು ಅಂತಂದ್ರೆ ಹಿ ಈಸ್ ಹ್ಯಾವಿಂಗ್ ದಟ್ ರೂಲ್. ನಾನು ನನ್ನ ಜನಕ್ಕೆ ಏನ್ ಕೊಡ್ಬೇಕು ಅದು ಕೊಟ್ಬಿಡ್ತೀನಿ. ನಾನು ಇದನ್ನೆಲ್ಲ ಟ್ರೈಗಿ ಎಲ್ಲ ನಾನು ಮಾಡೋಕ್ ಹೋಗಲ್ಲ. ನನ್ನ ಜನ ಇದು ಇಷ್ಟಪಡ್ತಾರೆ, ನನ್ನ ಹೈಟು ನನ್ನ ಪರ್ಸ್ನಾಲಿಟಿ ಇದು ಇಷ್ಟಪಡ್ತಾರೆ, ಐ ಆಮ್ ಕಮಿಂಗ್ ಲೈಕ್ ದಟ್ ಅಂತಾರಲ್ಲ, ಅದು ನನ್ನ ಮನಸ್ಸಿನಲ್ಲಿ ಉಳ್ಕೋತು. ಆ ಹೈಟು, ಆ ಪರ್ಸ್ನಾಲಿಟಿ, ಹುಡುಗನಲ್ಲಿ ಇದಾನಲ್ಲ ಅಂತ ಹೇಳಿ ಅದನ್ನ ತಗೊಂಬಂದು ಅದನ್ನ ಹೇಳದೆ. ಸೊ ಆ ನಿಟ್ಟಿನಲ್ಲಿ ನಂಗೆ ದರ್ಶನ್ ಏನಕ್ಕೆ ಅಂದ್ರೆ ದಿಸ್ ಇಸ್ ದ ಒನ್ಲಿ ಥಿಂಗ್, ಲುಕ್ ಲೈಕ್ ಆಫ್ ದರ್ಶನ್. ಸರ್ ಇನ್ ಕೊನೆಯದಾಗಿ ದರ್ಶನ್ ಅವ್ರಿಗೆ ವಿಚಾರವಾಗಿ ಸಾಕಷ್ಟು ಒಲವಿದೆ ನಿಮ್ಗೆ. ಸೊ ಇಷ್ಟು ಸಿನಿ ಕೆರಿಯರ್ ನಲ್ಲಿ ದರ್ಶನ್ ಅವ್ರು ಸಿನಿಮಾ ಮಾಡ್ಬೇಕು ಅಂತ ಅವ್ರಿಗೋಸ್ಕರ ಕತೆ ಮಾಡಿದಾಗ್ಲಿ ಏನಾದ್ರು ಇತ್ತ ಏನಾದ್ರು ಅಪ್ರೋಚ್ ಮಾಡಿದ್ರ? ಅವಾಗ ಯಾವಾಗ್ಲೂ ಒಂದು ಸರಿ ಮಾಡಿದೆ, ಆಗ್ಲಿಲ್ಲ. ಆಮೇಲೆ ಬಿಟ್ಟೆ. ನಾನು ಬಿಟ್ಬಿಟ್ಟೆ ಸರ್. ಎಲ್ರು ನಾವು ಪ್ರೀತಿಸ್ಬೇಕಷ್ಟೇ ಸರ್. ಅವ್ರ ಹತ್ರ ಕೆಲಸ ಮಾಡ್ಬೇಕು ಅನ್ಕೊಳ್ಳೋ, ನಾನು ನನ್ನ ಯಜಮಾನನ ಹತ್ರನೇ ಕೆಲಸ ಮಾಡಲಿಲ್ಲ. ನನ್ನ ಯಜಮಾನನ್ನ ನಾನು ಪೂಜಿಸಿದಷ್ಟು ಪ್ರಾಯಶಃ ಒಂದು ತಕಡಿಯಲ್ಲಿ ನನ್ನ ತಂದೆನೂ ಪೂಜಿಸ್ಲಿಲ್ಲ, ನನ್ನ ತಾಯಿನೂ ಪೂಜಿಸ್ಲಿಲ್ಲ. ಜನ್ಮ ಕೊಟ್ರು, ಆದ್ರೆ ನನ್ನ ಯಜಮಾನ ಜೀವನವನ್ನು ಕೊಟ್ರು, ಜೀವನದ ಭದ್ರ ಬುನಾದಿಯನ್ನ ಹಾಕೊಟ್ರು, ಹೆಸರನ್ನ ಕೊಟ್ರು. ಇವತ್ತು ನಾನು ಇಲ್ಲಿ ನಿಂತಿದ್ದೀನಿ ಅಂದ್ರಕ್ಕೆ ಈ ತಂಪತ್ತಲು ನನ್ನ ಯಜಮಾನ ಒಬ್ರೆ. ಸೊ ಅವ್ರ ಜೊತೆನೆ ನನಗೆ ಕೆಲಸ ಮಾಡಬೇಕು ಅಂತ ಅನಿಸ್ಲಿಲ್ಲ. ಯಾಕೆಂದ್ರೆ ಏನಾಗುತ್ತೆ ಸರ್, ಹೀರೋಸ್ ಎಲ್ಲ ಒಂದು ಲೆವೆಲ್ಗೆ ಬಂದ್ಮೇಲೆ ವಿ ಕಾಂಟ್ ಡೀಲ್ ವಿತ್ ದಟ್ ಹೀರೋಯಿಸಮ್. ಸೊ ದೂರದಿಂದ ನೋಡಿ ದರ್ಶನ್ ಸರ್ನ ಖುಷಿ ಪಟ್ಟು ಬಿಟ್ಬಿಡ್ಬೇಕು ಅಷ್ಟೇ. ಅಕಸ್ಮಾತ್ ಆಸೆ ಇದ್ರೆ ಯಾವ ರೀತಿಯ ಪಾತ್ರ ಮಾಡಿಸ್ಬೇಕು ಅಂತಿತ್ತು ನಿಮ್ಗೆ ದರ್ಶನ್ ಅವ್ರ ಹತ್ರ? ಇಲ್ಲ, ನಂಗೆ ಏನು ಬರಲಿಲ್ಲ. ನಂಗೆ ದರ್ಶನ್ ಇಸ್ ಜಸ್ಟ್ ಲೈಕ್ ಎ ಬೇಬಿ ಅಷ್ಟೇ. ಅದು ನನಗೆಲ್ಲರೂ ನಂಗೊಂದು ತುಂಬಾ ಆಸೆ ಸರ್. ಅವ್ರವ್ರ ಮನೇಲಿ ನಾನು ಒಂದ್ 2 ದಿವಸ ಇದ್ದು ಬರ್ಬೇಕು ಅನ್ನೋ ಒಂದು ಆಸೆ ಹೊರತಾಗಿ ಅವ್ರ ಜೊತೆ ಸಿನಿಮಾ ಮಾಡಬೇಕು. ನಾನು ಸುದೀಪ್ ಸರ್ ಜೊತೆ ಒಂದು 3 ಸಿನಿಮಾ ಆಸ್ ಎ ರೈಟರ್ ಅಂಡ್ ಕೋ ಡೈರೆಕ್ಟರ್ ಅಂಡ್ ಆಸ್ ಎ ವೆಲ್ ವಿಶರ್ ಮಾಡಿದ್ದೀನಿ. ನಂಗೆ ಅನ್ನಿಸ್ಲೇ ಇಲ್ಲ ಮಾಡಬೇಕು ಅಂತ. ಯಾಕೆ ಅಂತಂದ್ರೆ ನಿಮ್ಗೆ ಆ ಝೀಲ್ ಅಸ್ಪರ್ ಅನ್ನೋದೇ ಬರಲಿಲ್ಲ ನಂಗೆ. ಸೊ ನಂಗೊಂದು ಶಿವಣ್ಣನ ಜೊತೆ ಅಳಕ್ ಪುಳುಕಲ್ಲಿ ಒಂದು ಸಿನಿಮಾ ಸಿಕ್ಬಿಡ್ತು, ಒಂದು ಸಿನಿಮಾ ಮಾಡಿದೆ. ಅದು ಬಿಟ್ಟ ಅಂತಂದ್ರೆ ಯಾಕೆಂದ್ರೆ ತುಂಬಾ ಕಷ್ಟ ಸರ್ ಈ ಹೀರೋಗಳನ್ನ ಡೀಲ್ ಮಾಡೋದು, ಹೀರೋಗಳ ಜೊತೆ ಸಿನಿಮಾ ಮಾಡೋದು. ಮೆಂಟಲಿ ತುಂಬಾ ಟಾರ್ಚರು, ಕಷ್ಟ ಆಗತ್ತೆ. ಆ ನಿಟ್ಟಿನಲ್ಲಿ ನನ್ಗೆ ಆಸೆನೇ ಹುಟ್ಕೊಳ್ಳಿಲ್ಲ ಸರ್. ಥ್ಯಾಂಕ್ ಯು ಸರ್. ಅಲ್ಲಿ ಬೆಸ್ಟ್, ಒಳ್ಳೇದಾಗ್ಲಿ. ಇನ್ನು ಕೊನೆ ಶೆಡ್ಯೂಲ್ ಇದ್ರೆ 2 ದಿನ, ಆದಷ್ಟು ಬೇಗ ತೆರೆಗೆ ಬನ್ನಿ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಎಸ್ ಇದಿಷ್ಟು ರವಿ ಸಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್, ಬೆಂಗಳೂರು.